ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕೇಸ್ ಫಾರ್ ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ತಿಂಡಿಗೆ ಎಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಥರ ಒಂದು ಬೀಟ್ರೂಟ್ ರೊಟ್ಟಿನ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟಿ ಆಗುತ್ತೆ. ಅದಕ್ಕೆ ಮೊದಲಿಗೆ ಚಾಪರ್ಗೆ ಸ್ವಲ್ಪ ಮೊಳಕೆ ಬಸಿದ ಹೆಸರು ಕಾಳು, ಹಾಗೆ ಒಂದೆರಡು ಕಾಯಿ ಮೆಣಸು, ಒಂದು ಗಡ್ಡೆ ಈರುಳ್ಳಿ, ಹಾಗೇನೆ ಒಂದು ತುಂಡು ಶುಂಠಿ, ಇದನ್ನು ಚೆನ್ನಾಗಿ ಚಾಪ್ ಮಾಡಿಬಿಟ್ಟು ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಬೀಟ್ರೂಟ್ ತುರಿಗೆ ಸೇರಿಸ್ಕೊಳ್ಳಿ. ಬೀಟ್ರೂಟ್ ಏನು ತುರಿದಿರ್ತೀವಿ ನೋಡಿ ಅದಕ್ಕೆ ಸೇರಿಸ್ಕೊಬೇಕು. ಇದಕ್ಕೆ ನಾವು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಅದಾದ್ಮೇಲೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೇನೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿನ ಸೇರಿಸ್ಕೊಬೇಕು. ಚೆನ್ನಾಗೇನೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದಕ್ಕೆ ರಾಗಿ ಹಸಿ ಹಿಟ್ಟನ್ನ ಸೇರಿಸ್ತಾ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಪಾತಿಗೆ ಏನು ಹಿಟ್ಟು ನಾವು ನಾದ್ತೀವಿ ಆ ಥರ ಹಿಟ್ಟನ್ನ ಹಾಕೋತಾ ಅದಕ್ಕೆ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ತಾ ನಾವು ಚೆನ್ನಾಗಿನೇ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಬೇಕು. ಅದಾದ್ಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ತುಪ್ಪನ ಸವರ್ಬಿಟ್ಟು ಈ ಥರ ತಟ್ಕೊಂಡು ನೀಟಾಗಿ ರೌಂಡ್ಗೆ ತಟ್ಕೊಂಡು ತವ ಕಾಯೋದಕ್ಕೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಹಾಕಿ ಒಂದು ಸ್ವಲ್ಪ ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಂಡು ಎರಡೂ ಬದಿ ಚೆನ್ನಾಗೇನೆ ಕಾಯಿಸಿತ್ತು ಅಂದರೆ ಬೀಟ್ರೂಟ್ ರೊಟ್ಟಿ ಸೂಪರಾಗಿ ತಯಾರಾಗುತ್ತೆ. ಇದಂತೂ ತುಂಬಾ ಒಳ್ಳೆಯದು ಹೆಲ್ತಿಗೆ. ಇದು ಜಿಮ್ಗೆ ಹೋಗೋರು ಕೂಡ ಟ್ರೈ ಮಾಡ್ಬೋದು. ಅವರಿಗೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ವಯಸ್ಸಾಗೋವರೆಗೂ ಈ ರೆಸಿಪಿ ತುಂಬಾ ಒಳ್ಳೆಯದು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.